ಹಾಯ್, ವೆಲ್ಕಮ್ ಟು ಸಾನ್ವಿ ಕಿಚನ್. ಇವತ್ತು ನಾವು ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಗುಂತು ಪಾಕನ ಅಂತೀವಿ ತೆಲಗಲ್ಲಿ, ಕನ್ನಡದಲ್ಲಿ ಪಡ್ಡು ಅಂತೀವಿ. ಈಗ ಇದನ್ನು ನಾನು ಹಿಟ್ಟನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ನಾನು ಈ ಹಿಟ್ಟಿಗೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಹಾಕಿದ್ದೀನಿ. ಸೋಡಾ ಹಾಕಿ ಮತ್ತು 1/2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ ಮತ್ತು ಸ್ವಲ್ಪ ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆ 2 ಮೆಣಸಿನ್ಕಾಯಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಅದರಲ್ಲಿರೋ ಬೀಜ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಕ್ಲೀನಾಗಿ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಇದ್ರೂ ಕ್ಯಾರೆಟ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಬಿಟ್ಟು ಇದನ್ನು ಹಾಕೋಣ ಪಡ್ಡನ್ನ. ನೋಡಿ, ತವ ಇಟ್ಟಿದ್ದೀನಿ, ಈಗ ಹಾಕೋಣ. ಪಡ್ಡು ಮಾಡೋದು ನೋಡಿ, ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಒಂದೊಂದಾಗಿ ನಿಧಾನಕ್ಕೆ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಬೇಗ ಕೆಳಗಡೆ ಮಾತ್ರ ಸೀದೋಗುತ್ತೆ. ಅದಕ್ಕೆ ನಿಧಾನ ಸ್ವಲ್ಪ ಪ್ರೊಸೀಜರ್ ಎಲ್ಲ ತಿರುಗಾಕೋಣ. ಪಡ್ಡು ರೆಡಿ, ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಹಾಕ್ಕೊಳ್ಳೋಣ. ಪಡ್ಡು ರೆಡಿ ಇದೆ, ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನನಗೆ ಚಟ್ನಿ, ಕಡಲೆಬೀಜ ಚಟ್ನಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಇದಕ್ಕೆ ಟೇಸ್ಟ್. ಕಡಲೆಬೀಜ ಚಟ್ನಿ ಪಡ್ಡು ನೋಡು, ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದ್ಸತಿ ಮಾಡಿ ತಿಂದು ಚೆನ್ನಾಗಿರುತ್ತೆ. ಮಕ್ಕಳಿಗೂ ಮಾರ್ನಿಂಗ್ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ತಿಂತಾರೆ, ಇಲ್ಲಾಂದರೆ ಈವ್ನಿಂಗ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಪಡ್ಡು. ಥ್ಯಾಂಕ್ ಯು.